ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಕಪ್ಪನ್ಪೇಟೆ ಮೇನ್ ರೋಡಲ್ಲಿ ನಿಂತಿದ್ದೀವಿ. ಸೊ ಎಕ್ಸಾಕ್ಟ್ಲಿ ಲೊಕೇಶನ್ ಬಂದ್ಬಿಟ್ಟು ಇಂಡಿಯನ್ ಬ್ಯಾಂಕ್ ಇದೆ ಎದುರುಗಡೆನೆ, 7th ಕ್ರಾಸ್ ರೋಡು. ಬಿಸಿ ಬಿಸಿ ನಾನ್ ವೆಜ್ ಊಟ ಸಿಕ್ಕಾಪಟ್ಟೆ ಕ್ರೌಡ್ ಒಳಗೆ. ಸೊ ಇಲ್ಲಿ ನೋಡೋಕ್ಕೋದ್ರೆ ನೀವು ಯಾವುದೇ ಐಟಮ್ ತೊಗೊಂಡ್ರು 70 ರುಪೀಸ್ಗೆ ಕೊಡ್ತಾ ಇದ್ದಾರೆ. ಲೈಕ್ ಚಿಕನ್ ಆಫ್ ಐಟಮ್ಸು ಆ್ಯಂಡ್ ಆಲ್ಸೋ ಫಿಶ್ ಫ್ರೈ ಕೂಡ 70 ರುಪೀಸು, ಬಿರಿಯಾನಿ ರೈಸು 70 ರುಪೀಸ್ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಒಳಗೆ ಹೋಗ್ಬಿಟ್ಟು ಟ್ರೈ ಮಾಡೋಣ. ಲೊಕೇಶನ್ ಡೀಟೇಲ್ಸು ಎಕ್ಸಾಕ್ಟಾಗಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನಾನು ಹೋಟೆಲ್ ಹೆಸರು ಬಂದ್ಬಿಟ್ಟು ಜೈ ಜಗದಂಬ ಬಿರಿಯಾನಿ ಸೆಂಟರ್ 20 years ಇಂದ ನಡೆಸ್ಕೊ ಬರ್ತಾ ಇದ್ದಾರಂತೆ. ಸೊ ಒಳಗೆ ಹೋಗ್ಬಿಟ್ಟು ಟ್ರೈ ಮಾಡೋಣ, ಬನ್ನಿ, ಲೆಟ್ಸ್ ಗೋ. ಚಿಕನ್ ಫ್ರೈ ವೆಂಕಟೇಶ್ ಅಂತ ಸರ್, ಯಾವಾಗ ಶುರು ಆಗಿದೆ ನಿಮ್ಮ ಹೋಟ್ಲು? ಸರ್ ಇದು 20 ವರ್ಷ ಆಯ್ತು ಸರ್ ನಮ್ಮ ಹೋಟ್ಲು. ಸರ್ ಬಿರಿಯಾನಿ, ಕುಷ್ಕಾ, ಕಬಾಬು, ಫಿಶು, ಬೋಟಿ, ತಲೆ ಮಾಂಸ, ಚಿಕನ್ ಫ್ರೈ, ಚಿಕನ್ ಚಿಲ್ಲಿ ಎಲ್ಲ ಸಿಗುತ್ತೆ ಸರ್. ಬಿರಿಯಾನಿ 130, ಕುಷ್ಕಾ 70. ಬೆಳಿಗ್ಗೆ 12ರಿಂದ 4 ಗಂಟೆವರೆಗೂ. ಆಮೇಲೆ ಸಂಜೆ 6 ಗಂಟೆಯಿಂದ 11 ಗಂಟೆ. ನಮ್ದು ಉತ್ತರ ಕರ್ನಾಟಕ ಸ್ಟೈಲು ಬರುತ್ತೆ, ಇಲ್ಲಿ ಸ್ಟೈಲು ಬರುತ್ತೆ, ಎರಡು. ನಮ್ಮ ಹೋಟ್ಲ್ ಹೆಸರು ಜೈ ಜಗದಂಬ ಬಿರಿಯಾನಿ ಸೆಂಟ್ರು, ಕಬ್ಬನ್ಪೇಟೆ ಮೇನ್ ರೋಡ್, 7th ಕ್ರಾಸ್. ಕಪ್ಪನ್ಪೇಟೆಯಲ್ಲಿ ಈ ಥರ ಒಂದು ಊಟ ಟ್ರೈ ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಎಸ್, ಟ್ರೈ ಮಾಡೋಣ. ಸಿಕ್ಕಾಪಟ್ಟೆ ಒಂದು ಬಾಳೆ ಇವತ್ತು ಸ್ಟಾರ್ ಅಂತ ಯಾರು ಕಮೆಂಟ್ ಆಗ್ತಿರಲ್ಲ, ಆ ಥರ ತಗೊಬಿಟ್ಟಿದ್ದೀವಿ ಇವತ್ತು. ಸೊ ಯೂಶ್ವಲಿ ನೋಡೋಕೋದ್ರೆ ಫಿಶ್ ಇದೆ, ಫಿಶ್ ಕೆಳಗೆ ನೋಡೋಕೋದ್ರೆ ನಮಗೆ ಕಬಾಬು ಕೂಡ ಕೊಟ್ಟಿದ್ದೀವಿ. ಸೊ ಕಬಾಬ್ ಪಕ್ಕದಲ್ಲಿ ಚಿಲ್ಲಿ ಚಿಕನ್ ಇದೆ. ಸೊ ಎಲ್ಲ ಯೂಶ್ವಲಿ ನೋಡೋಕೋದ್ರೆ ಚಿಲ್ಲಿ ಚಿಕನು ಮತ್ತು ಯೂಶ್ವಲಿ ಇದು ಚಿಕನ್ ಫ್ರೈ, ಒಳ್ಳೆ ಮಸಾಲ. ಸೊ ಫಿಶ್ನ ನಾವಿಲ್ಲಿ ಬ್ರೇಕ್ ಮಾಡಿದ್ದೀವಿ. ಇನ್ಸ್ಟಾಗ್ರಾಮ್ಗೆ ಸಿಕ್ಕಾಪಟ್ಟೆ ಸೂಪರಾಗಿರೋ ಒಂದೊಂದು ಫ್ರೆಶರ್ಸ್ ಅಂತಲೇ ಹೇಳಬೇಕು. ಸೂಪರ್ ಆಗಿದೆ, ಒಳ್ಳೆ ಫ್ರೆಶು. ಆ್ಯಕ್ಚುಲಿ ನೋಡೋಕ್ರೆ ಸ್ಲೈಸ್ ಫ್ರೈ ಇದೆ, ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ ರೋಸ್ಟ್ ಕೂಡ, ಮಸಾಲ ಕೂಡ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ಪಕ್ಕದಲ್ಲೇ ಡ್ರೈ ಐಟಮ್ ಹೋಗೋದಕ್ಕಿಂತ ಚಿಲ್ಲಿ ಚಿಕನ್ ಟ್ರೈ ಮಾಡೋಣ ಅಂತ. ಸೊ ಚಿಲ್ಲಿ ಚಿಕನ್ ನೋಡಿ ಹೆಂಗಿದೆ ಅಂತ. ಪೀಸಸ್ ಅಂತೂ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ, ಬ್ರೇಕ್ ಆಗ್ತಾ ಇದೆ ನೋಡಿ. ಇಷ್ಟೇ, ಇದನ್ನು ಟ್ರೈ ಮಾಡೋಣ. ನೈಸ್. ಆ ಗ್ರೇವಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಪೀಸಸ್ಸು ಅಷ್ಟೇ ಸಾಫ್ಟ್ ಆಗಿದೆ. ಮೇಲೆ ಒಂದು ಬಾಳೆಲೆ ಇಟ್ಟು ಕರೆಕ್ಟಾಗಿ ಹೈಜೀನ್ಗೂ ಕೂಡ ಕೊಟ್ಟಿದ್ದಾರೆ. ಚಿಕ್ಕ ಹೋಟ್ಲಾಗಿದ್ರು ಕೂಡ. ಸೊ ನೋಡಿ, ಸಿಕ್ಕಾಪಟ್ಟೆ ಸಾಫ್ಟ್ ಆಗಿರೋ ಪೀಸಸ್ ಅಂತಲೇ ಹೇಳ್ಬೋದು. ಲೆಗ್ ಪೀಸ್ ಥರ ಇದೆ. ಚಿಲ್ಲಿ ಚಿಕನಿಂದ ಚಿಕನ್ ಫ್ರೈ ಅಲ್ಲಿ ಮಸಾಲ ಇರುತ್ತಲ್ಲ, ಸೆಮಿ ಗ್ರೇವಿ ಕೊಟ್ಟಿದ್ದಾರೆ. ಅದಂತೂ ತುಂಬಾ ಚೆನ್ನಾಗಿದೆ. ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್, ಚಿಕನ್ ಕಬಾಬ್ನ ಟ್ರೈ ಮಾಡೋಣ. ಕಬಾಬ್ ಅಂತೂ ಗರಿಗರಿಯಾದಂಥ ಕಬಾಬು, ಒಳಗೆ ಜ್ಯೂಸಿ. ಚೆನ್ನಾಗಿದೆ. ಬಂದಿದ್ದ ತಕ್ಷಣ ಬಿಸಿ ಬಿಸಿ ತಿಂದರೆ 100% ಸ್ಯಾಟಿಸ್ಫ್ಯಾಕ್ಷನ್ ಅಂತಲೇ ಹೇಳ್ಬೋದು. ಫಿಶ್ ಆಗಿರಲಿ, ಕಬಾಬ್ ಆಗಿರಲಿ, ಚಿಲ್ಲಿ ಚಿಕನ್ ಆಗಿರಲಿ, ಚಿಕನ್ ಫ್ರೈ ಆಗಿರಲಿ, ಬಿರಿಯಾನಿ ರೈಸು. ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್ ರೈಸ್ ಇದೆಯಲ್ಲ ನೋಡಿ, ಉದುರಾಗಿ ಬಂದಿರೋ ರೈಸು ತಗೊಂಡು ಮೈಲ್ಡ್ ಫ್ಲೇವರು, ಜಾಸ್ತಿ ಫ್ಲೇವರ್ ಅಲ್ಲ, ಮೈಲ್ಡ್ ಫ್ಲೇವರು. ಅದಕ್ಕೆ ನಾವು ಚಿಕನ್ ಫ್ರೈ ತೊಗೊಂಡಿದ್ದೀವಿ. ಆ ಫ್ರೈನ ತೊಗೊಂಡು ಏನು ಮಾಡ್ತೀವಿ ಅಂತಂದರೆ ಕಳಿಸ್ಕೊಬಿಡೋಣ. ರೈಟಾಗಿ ಪೀಸ್ ತೊಗೊಂಡು ಇಟ್ಟು, ಚಿಲ್ಲಿ ಚಿಕನ್ ಗ್ರೇವಿ ಇದೆಯಲ್ಲ, ಆ ಚಿಲ್ಲಿ ಚಿಕನ್ ಗ್ರೇವಿನ ರೈಟಾಗಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಬಿಡೋದು. ಮಿಕ್ಸ್ ಮಾಡಿಕೊಂಡು ಒಂದು ಬೈಟ್ ಹೋಗೋಣ. ಸೂಪರ್, ತುಂಬಾ ಚೆನ್ನಾಗಿದೆ. ಕಪ್ಪನ್ಪೇಟೆ ತುಂಬ ಬಿಸಿಯಾಗಿರೋ ಒಂದು ರೋಡು, HHS ಆ್ಯಂಡ್ HMS ಕಾಂಪ್ಲೆಕ್ಸು ಎದುರುಗಡೆನೇ ಲೊಕೇಟ್ ಆಗಿದೆ. ಚಿಕ್ಕ ಅಂಗಡಿ. ಲೊಕೇಶನ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಕಪ್ಪನ್ಪೇಟೆ ಮೇನ್ ರೋಡು. ವಿಡಿಯೋ ಎಷ್ಟಾಗಿ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇಯ್ನ್ಲಿ ಈ ಥರ ಒಂದು ಲೈಕ್ ಕಪ್ಪನ್ಪೇಟೆ ಕಡೆ ಕೆಲ್ಸದ ಟೈಮಲ್ಲಿ ಒಳ್ಳೆ ಬಿಸಿ ಬಿಸಿ ನಾನ್ ವೆಜ್ ಊಟ ತಿನ್ನಬೇಕು ಅಂತ ಕೇಳ್ತಿರ್ತಾರಲ್ಲ, ಅವ್ರ ಹತ್ರ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಲೈಕನ್ ಸೆಲೆಕ್ಟ್ ಮಾಡಿ. ಅವಾಗೆಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿಲ್ ನೆಕ್ಸ್ಟ್ ಟೈಮ್ ಫ್ರಮ್ ದಿನೇಶ್, ಡೂ ವಾಟ್ ಇಟ್ ಔಟ್. ಬಾಯ್.